ಇವನ್ ಕಾರ್ನ ತಗೊಂಡೋಗಿ ಕುತ್ಕೊಂಡ್ ಬಂದಿರೋನು ಇವನು. ಬಿಗ್ ಬಾಸ್ ಸೀರೀಸ್ ಮಾಡೋಣ. ಸಂಜಯ್ ಏನೋ ಇದು ಹಿಂಗ್ ಕೂತ್ಕೊಂಡ್ಬಿಟ್ಟಿದ್ಯಾ? ನಿನ್ ಚೈಲ್ಡ್ಹುಡ್ ಫೋಟೋನಾ? ಎಲ್ಲ ನಂದು ಶ್ರದ್ಧಾಂಜಲಿ ಪೋಸ್ಟರ್ ರೆಡಿ ಮಾಡ್ಕೊಳ್ರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಜಿಮ್ಗೆ ಹೋಗಿದ್ದೆ ಗೈಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಡು ನೇನು ಮನೆಗೆ ಹೋಗ್ತಿದ್ದೆ. ಮನೆಗೆ ಹೋಗೋ ಟೈಮಲ್ಲಿ ನಮ್ಮ ಟುಮ್ದು ಕಾಲ್ ಬಂತು. ನಿತೀಶ್ ಕಾರ್ ಎತ್ಕೊಂಡು ಅವನೆಲ್ಲ ಹೋಗ್ತಿದ್ನಂತೇನೋ ಅರ್ಜೆಂಟ್. ಇವತ್ತು ತುಂಬಾ ಇಂಪಾರ್ಟೆಂಟ್ ಕೆಲಸ ಆಯ್ತು ಅವ್ನು ಪಾಪ. ಹೋಗ್ಬೇಕಾದ್ರೆ ಏನೋ ಕಾರೇನೋ ಬೇರೆ ಕಾರಿಗೆ ಟಚ್ ಆಗಿದೆ. ಅವ್ರ ತಪ್ಪ ಇವ್ರ ತಪ್ಪ ಏನು ತಪ್ಪ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಣ ಹಿಂಗೆಲ್ಲ ಆಗೋಯ್ತು ಅಂತೆಲ್ಲ ಹೇಳ್ಕೊತಿದ್ದ ಪಾಪ. ಸೊ ಅದಕ್ಕೆ ಏನಾಗಿದೆ ಚೆಕ್ ಮಾಡೋಣ ಅಂತ ನಾನು ಮತ್ತು ಸಿ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಏನಾಗಿದೆ, ಎಷ್ಟಾಗಿದೆ, ಫೋಟೋಸ್ ಕಳಿಸ್ತಾ. ಒಂದಷ್ಟು ಮುಂದೆಗಡೆ ಗಾಡಿ ಸ್ವಲ್ಪ ಏಟ್ ಬಿದ್ದಿದೆ. ನಿತೀಶ್ ಗಾಡಿಗೆ ಏನಾಗಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಅಲ್ಲಿ ಮಾತಾಡ್ತಾ ಇದ್ದಾರೆ ಏನೋ ಕಾರ್ದ ವಿಷಯ ಏನಾಗಿದೆ ಅಂತ. ನನಗೂ ಗೊತ್ತಿಲ್ಲ, ಇದಿಲ್ಲ. ನಾನು ಹೇಳಿದ್ರೆ ಅಲ್ಲಿ ತುಂಬ ಜನ ಸೇರ್ಕೋತಾರೆ ಅಂತ ಯಾರು ಬಿಡ್ತಾರೆ ಅಲ್ಲಿ, ಯಾಕೆ ತಾಯಿ ತಂದೆಲ್ಲ. ಸೊ ಅದಕ್ಕೆ ನಾನು ಈಗ ಒಳಗೆ ಕೂತಿದ್ದೀನಿ ಕಾರಲ್ಲಿ. ಅಂದರೆ ಮೇನ್ ರೋಡಲ್ಲಿ ಇರೋದಲ್ವಾ, ಜನ ಸುಮ್ಮನೆ ಇಶ್ಯೂ ಇರೋದೇ ಬೇರೆ, ಮತ್ತು ಬೇರೆ ಏನೋ ಇಶ್ಯೂ ಆಗ್ಬಿಟ್ಟು ಜನ ಎಲ್ಲ ಸೇರಿ ದೊಡ್ಡದಾಗಿ ಕಾಣಿಸಿ ಯಾಕೆ ಬೇಕು. ಅದಕ್ಕೆ ಅವ್ರು ಮಾತಾಡ್ತಿದ್ದಾರೆ. ನಾನು ಕಾರಲ್ಲೇ ಕೂತಿದ್ದೀನಿ, ಏನು ಅಂತ ಕೇಳುವ. ಗೈಸ್ ಎಲ್ಲ ಕ್ಲಿಯರ್ ಆಯಿತು. ಒಂದಷ್ಟು ಅಮೌಂಟ್ ಪೇ ಮಾಡಿ ಅವ್ರಿಗೆ ಏನಂದರೆ ತಲೆನೋವು. ಅವ್ರಿಗೆ ನಾವು ಮಾಡಿಸ್ಕೊಡ್ತೀವಿ, ನಾವು ಮೇರಿಯಾಗಿ ತೊಗೊಂಬನ್ನಿ ಅಂತ ಹೇಳಿದ್ರೆ, ಇಲ್ಲ ನಂಗೆ ಇಲ್ಲೇ ಮಾಡಿಸ್ಬೇಕು, ಇದೇ ಏರಿಯಲ್ಲಿ ಮಾಡಿಸ್ಬೇಕು, ಇಲ್ಲೇ ಮಾಡಿಸಿ ಅಂದರು. ಸರಿ ಆಯಿತು, ಎಷ್ಟಾಗುತ್ತೆ ಅಂತ ನಾನು ಪೇ ಮಾಡಿ ತುಂಬ ರೀತಿಲಿ ಬೇಡ್ಕೊಂಡ್ವಿ. ಬರ್ರೋಣ, ನಮ್ಗೆ ಗೊತ್ತಿರೋದು ಅಂಗಡಿ ಇದೆ, ಬನ್ನಿ ಮಾಡಿಸ್ಕೊಡ್ತೀವಿ ಅಂತ. ಬಟ್ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ. ನಾನು ಇಲ್ಲೇ ಮಾಡಿಸ್ಬೇಕು. ದಟ್ ಈಸ್ ರಿಯಲಿ ಅ ಬ್ಯಾಡ್ ಥಿಂಗ್. ಸರಿ ಆಯಿತು, ಎಷ್ಟು ಅಂದರೂ ಅಷ್ಟು ಪೇ ಮಾಡಿ ಹೋಗ್ತಾ ಇದ್ದೀವಿ ಅಷ್ಟೇ. ಓಕೆ ಗೈಸ್, ಎಕ್ಸಾಕ್ಟ್ಲಿ ಏನಾಯಿತು ಅಂದರೆ, ಸಾಯಿಲು ಒಂದು ಸಿಗ್ನಲ್ ನಿಂತಿದ್ದಂತೆ. ಸೊ ಸಿಗ್ನಲ್ ನಿಂತಿದ್ನು. ಸಿಗ್ನಲ್ ಬಿಟ್ಟಾಗ ಬಂದಿದ್ದು. ತಪ್ಪು ಸಾಯಿಲ್ದೆ ಇರ್ಬೋದೇನೋ. ತಪ್ಪು ಸಾಯಿಲ್ದೆ ಅಂತಲೇ ಅಂದ್ಕೊಳ್ಳೋಣ. ಸರಿ, ತಪ್ಪು ಸಾಯಿಲ್ದೆ ಈಗ ಮಾಡಿಸ್ಬೇಕಲ್ವ, ರೆಡಿ ಮಾಡಿಸ್ಕೊಡಿ ಅಂದರು. ಸರಿ ಆಯಿತು, ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಸಾಯಿಲ್ ಹೇಳ್ತಿದ್ದಾನೆ. ಬಟ್ ಅವರೇನು ಅಂದರೆ, ಒಂದು ಅಂಗಡಿ ಇದೆ ನಮ್ಮ ತ್ರಿವೇಣಿ ರೋಡ್ ಹತ್ರ, ನಮ್ಮ ಏರಿಯಾ ಹತ್ರ ಒಂದು ಅಂಗಡಿ ಇದೆ. ಅಲ್ಲಿ ಕಮ್ಮಿಗೆ ಮಾಡ್ಕೊಡ್ತಾರೆ. ಫೋಟೋ ಎಲ್ಲ ಕಳಿಸ್ಬಿಟ್ಟು ಅವ್ರು ಕೇಳಿದ್ರು ಎಷ್ಟಾಗುತ್ತೆ ಅಂತ. ಒಂದು 2,000 ಆಗ್ಬಿಡುತ್ತೆ ಬನ್ನಿ ಅಂತಲೂ ಹೇಳಿದ್ರು. ಸರಿ ಆಯಿತು ಬನ್ನಿ ಅಲ್ಲಿಗೆ ಹೋಗೋಣ ಅಂದರೆ, ಇಲ್ಲ ನಂಗೆ ಕ್ಯಾಶ್ ಕೊಡಿ, ನಂಗೆ 5,000 ಕ್ಯಾಶ್ ಕೊಡಿ, 6,000 ಕ್ಯಾಶ್ ಕೊಡಿ ಅಂತ ಅವ್ರು ಕೂತಿದ್ರು. ಇಲ್ಲ ಕಮ್ಮಿಗಾಗುತ್ತೆ, ಮಾಡಿಸ್ಕೊಡ್ತೀವಿ ಅಂತ ಸಾಯಿಲು ಸಂಜೆ ಎಲ್ಲ ಹೇಳ್ತಾ ಇದ್ದಂತೆ. ಇಲ್ಲ ಅಂತೇಳಿ ಆಮೇಲೆ ಪೊಲೀಸವ್ರನ್ನ ಕರೆಸಿದ್ದಾರೆ. ಪೊಲೀಸವ್ರು ಬಂದರು. ಪೊಲೀಸವ್ರು ಅದನ್ನೇ ಹೇಳಿದ್ರು, ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ ಅಂತ. ಇಲ್ಲ ಸಾರ್, ನಾವು ಅವ್ರು ಹೆಂಗೆಂಗೋ ಮಾಡಿಬಿಡ್ತಾರೆ, ನಾನು ಚೆನ್ನಾಗಿ ಮಾಡಿಸ್ಬೇಕು, ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರೋ ಕಡೆ ಅಂತ ನಾನು ಆ ಥರ ಹೇಳೋದು. ನಾನು ಕಾದೆ ಇವ್ರು ಯಾರೂ ಬಂದಿಲ್ಲ. ಆಮೇಲೆ ಹೋದೆ ನಾನೇ ಏನು ಅಂತ ಕೇಳೋಣ ಅಂತ. ಅವ್ರು ಬರೋಕ್ಕೆ ರೆಡಿ ಇಲ್ಲ. ನಾನು ಎಲ್ಲೋ ಬೇರೆ ಕಡೆನೇ ಮಾಡಿಸ್ಬೇಕು ಅಂದರು. ಸರಿ ಆಯಿತು, ಎಷ್ಟಾಗುತ್ತಣ್ಣ ಅಂದೆ. ಅವ್ರು ಇಷ್ಟು ಅಂದರು. ಅಷ್ಟು ಪೇ ಮಾಡಿ ಹೋಗ್ತಾ ಇದ್ದೆ. ಅಲ್ಲಿ ನಿಂತ್ಕೊಂಡಿದ್ರೆ ಒಂದು 2 ಅವರ್ ನಿಲ್ಬೇಕಿತ್ತಲ್ಲ ಸಂಜೆ. ಇಲ್ಲಾಂದರೆ ಇಬ್ಬರು ಗಾಡಿನೂ ಒಳಗೆ ಹಾಕ್ಬಿಟ್ಟು ಏನೇನೋ ಕಥೆಗಳಾಗಿರೋ ಸುಮ್ಮನೆ ಎಳ್ದಾಡಬೇಕದು. ಸೊ ಬೇಡ. ಆ್ಯಂಡ್ ಹಿ ನ್ಯೂ ಪರಿಸ್ಥಿತಿ ಇದೆ, ಇವ್ರದ್ದು ತಪ್ಪು ಇದೆ, ಈ ಟೈಮಲ್ಲಿ ನಾನು ಬಿಡಬಾರ್ದು ಅಂತ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಬೆಳಗಿಂದ ಏನೂ ತಿಂದಿಲ್ಲ. ಬೆಳಗ್ಗೆ 10 ಗಂಟೆ ಮನೆ ಬಿಟ್ಟವನು. ಈಗ ಟೈಮ್ 3 ಗಂಟೆ ಆದರೂ ಇನ್ನೂ ಏನೂ ತಿಂದಿಲ್ಲ. ಬರೀ ಬೂಮರ್ ತಿನ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಪ್ರೋಟೀನ್ ಕುಡ್ದಿಲ್ಲ, ಪ್ರೋಟೀನ್ ಕುಡ್ದಿಲ್ಲ, ಕಾಫಿ ಕುಡ್ದಿಲ್ಲ, ಏನೂ ಕುಡ್ದಿಲ್ಲ. ಈಗ ಹೋಗುವ. ಕಾರಲ್ಲಿ ಒಂಚೂರು ಪ್ರೋಟೀನ್ ಬಾರ್ ಇತ್ತು, ಕರೆಕ್ಟ್, ಅದನ್ನು ಸ್ವಲ್ಪ ತಿಂದೆ. ಅದಕ್ಕೆ ನಾನು ಅಂದ್ಕೊಂಡು ಏನೋ ತಿಂದಿದ್ದೀನಿ ಸರ್ವೈವ್ ಮಾಡೋಕ್ಕೆ, ನಾನು ಇಷ್ಟೊತ್ತು ತಿಂದಿರಲ್ವಲ್ಲ ಅಂತ. ಬನ್ನಿ ಹೋಗೋಣ ಗೈಸ್. ನಾನು ಲಂಚ್ ಮುಗಿಸಿ ಆ್ಯಂಡ್ ಇವತ್ತು ಮೂವಿಗೆ ಹೋಗ್ತಾ ಇದ್ದೀವಿ ಫೈನಲಿ. ಕಾಮೆಂಟ್ಸಲ್ಲಿ ಜನ ಯಪ್ಪ ಗೈಸ್, ನನಗೂ ತುಂಬ ಹುಚ್ಚಿದೆ ಮೂವಿ ನೋಡಬೇಕು ಅಂತ. ಆ ಮೂವಿನ ತುಂಬ ರಿವ್ಯೂಸ್ ಕೇಳ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಹೋಗೋಕ್ಕಾಗಿಲ್ಲ ಬಿಕಾಸ್ ಆಫ್ ಲಾಟ್ ಆಫ್ ಅದರ್ ವರ್ಕ್ಸ್. ಈಗ ನೋಡಿ, ನನಗೆ ಕಪ್ ಕೇಕ್ ಮಾಡಬೇಕು ಅಂತ ಒಪ್ಕೊಂಡಿದ್ದೆ, ಅದನ್ನು ಮಾಡ್ತಿದ್ದೆ. ಆ್ಯಂಡ್ ಈ ಥರ ಬೇರೆ ಕೆಲಸಗಳು ಒಪ್ಕೊಂಡ್ಬಿಟ್ಟಿದ್ನಲ್ಲ, ಅದೆಲ್ಲ ಮುಗಿಸ್ಕೋಬೇಕಿತ್ತು. ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದಿತ್ತು. ಎಲ್ಲರೂ ಒಂದೇ ಸರಿ ಹೋಗೋಣ ಅಂತ. ಸೊ ಅದಕ್ಕೆ ಒಂದಿನ ನಮ್ಮ ಅಮ್ಮ ಎಲ್ಲೋ ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ರು, ಸಾಯಿಲ್ ಇರಲಿಲ್ಲ. ಆಮೇಲೆ ಏನೇನೋ ಕಥೆಗಳಾಯಿತು. ಅದಕ್ಕೆ ಮ್ಯಾಕ್ಸ್ ಜೊತೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವತ್ತೆಲ್ಲರೂ ಫ್ರೀಯಾಗಿರಿ ಅಂತೇಳಿ ಇನ್ಫಾರ್ಮ್ ಮಾಡಿ ಇವತ್ತೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ ಮೂವಿಗೆ. ಈಗ ಮನೆಗೆ ಹೋಗಿ ನಾನು ಲಂಚ್ ಮುಗಿಸಿ ಸ್ಟುಡಿಯೋಗೆ ಹೋಗಿ ಒಂದು ಮೀಟಿಂಗ್ ಇದೆ ಮುಗಿಸ್ಕೊಂಡು ಲಂಚ್ ಮಾಡೋಕೆ ಹೋಗೋದು, ಮೂವಿ ನೋಡೋಕೆ ಹೋಗೋದು. ನಮ್ಮ ಇವತ್ತು ಬಿದ್ದು ಬಂದಿದ್ದಾರಂತೆ ಗಾಯ್ಸ್ ಗಾಡೀಲಿ. ಎಲ್ಲಿ ಏನಾಯ್ತು ಗಾಡಿ? ಓ ಇಲ್ಲಿ, ವಾವ್. ಆಕ್ಚುಲಿ ನಮ್ಮ ಗಾಡಿ ಫುಲ್ ಡಬ್ಬ ಆಗಿದೆ ಬಿಡು. ಏನ್ ಬಾವ್ ಅಂತ್ಯ? ಡಬ್ಬ ಆಗಿದ್ರೆ ಡಬ್ಬನ ಮಾಡ್ಬಿಡೋದು ಇನ್ನು. ಅಲ್ಲ, ನಿಮ್ಗೆ ಯಾರು ಈ ತರ ಹೋಗಿ ಗುದ್ಕೊಂಬ ಕೇಳಿದ್ ಗಾಡಿನ? ಗುದ್ದಿಲ್ಲ ಅವನು. ಸುತ್ತು ಬರ್ತಾ ಇದೆ ಇವಾಗ ನನಗೆ. ಯಾರು ಗುದ್ದ ಕೇಳಿದ್ದು ಗಾಡಿ? ಆಗ್ತಾ ಇಲ್ಲ. ಈಗ ಸಾಯಿಲ್ ಗುದ್ದ ಅಂದ ತಕ್ಷಣ ಆವಾಜ್ ಹಾಕೋರು ಜೋರಾಗಿ. ಈಗ ಅವ್ರು ಗುದ್ದಿದಾರಲ್ಲ, ಅದಕ್ಕೆ ಪ್ರಾಬ್ಲಮ್ ಇಲ್ಲ ನೋಡಿ. ಏನಿಲ್ಲ, ಅದು ಗಾಡಿ ಬಿಚ್ಕೊಂಡ್ ಬಂದಿರೋದು. ಅದಕ್ಕೆ ಮಾರ್ಬಿಡಿ ಗಾಡಿ, ಇನ್ನೇನು ಮಾಡ್ತೀರಾ? ವಯಸ್ಸಲ್ಲಿ ನೋಡಿ, ಈ ನನ್ನ ಮಕ್ಕಳು ಇವ್ರು ನೋಡಿ, ಇವರು ಟ್ಯಾಕ್ಸ್ಗೆ ನೆಕ್ಸ್ಟ್ ಟ್ಯಾಕ್ಸ್ ಹಾಕಿರ್ತಾರೆ 433
ರುಪೀಸ್ ಕನ್ವೀನಿಯನ್ಸ್ ಚಾರ್ಜಸ್ ಅಂತ. ಇದು ನಾನು ಅಲ್ಲೇ ಹೋಗಿ ಬುಕ್ ಮಾಡಿದ್ರೆ ನನಗೆ ಬೇಗ ಸಿಗುತ್ತೆ, ಅಂದರೆ ಸಿಗುತ್ತೆ. ಅಲ್ಲಿ ಹೋಗಿ ಬುಕ್ ಮಾಡಿದ್ರೆ ಕಮ್ಮಿಗೆ ಸಿಗುತ್ತೆ, ಟ್ಯಾಕ್ಸ್ ಎಲ್ಲ ಇರೋಲ್ಲ, ಈ ಥರ ಟ್ಯಾಕ್ಸು. ಬಟ್ ಇವಾಗ ನಾನು ಅಲ್ಲಿಗೆ ಹೋಗೋಷ್ಟರಲ್ಲೇ ಇದೆಲ್ಲ ಬುಕ್ ಆಗಿಬಿಡುತ್ತೆ, ಅಷ್ಟು ಬ್ಯುಸಿ ಇದೆ ಮೂವಿ. ಸೊ ಇಲ್ಲೇ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ, ಟ್ಯಾಕ್ಸ್ ಕೊಟ್ಬಿಟ್ಟೆ. ಅಕ್ಕ ಅಕ್ಕ ಐ ಲವ್ ಯು, ಥ್ಯಾಂಕ್ ಯು ನಮಗೆ ಮೂವಿ ಕರ್ಕೊಂಡು ಹೋಗ್ತಿದ್ಯಾ ನೀನು ದೇವ್ರಕ್ಕ. 3 ವರ್ಷ ನಾನು ಹಿಂಗೆ 10,000 ಕೊಡ್ಬೇಕಲ್ಲ, ಅದರಲ್ಲಿ 3,500 ಟಿಕೆಟ್ಗೆ ಹೋಯ್ತಕ್ಕ. ಅಕ್ಕ ಅಕ್ಕ ಐ ಲವ್ ಯು ಅಕ್ಕ ಅಕ್ಕ. ಅಕ್ಕ ಅಕ್ಕ ಐ ಲವ್ ಯು, ಥ್ಯಾಂಕ್ ಯು. ಮೂವಿ ಕರ್ಕೊಂಡು ಹೋಗ್ತಿದ್ಯಾ, 3,500 ಏನೋ ಚಿಲ್ಲರೆ ಆಗಿದೆ ಟಿಕೆಟ್, ನಿಂಗೆ ಕಳಿಸ್ತೀನಿ. ಥ್ಯಾಂಕ್ ಯು, ಲವ್ ಯು, ಬಾಯ್. ಟೈಮಿಂಗ್ ನೋಡಿ ಕಳಿಸ್ತೀನಿ ಇರು ನಿಂಗೆ ಫೋಟೋ. 10 ಗಂಟೆ ಶೋ, ಲೇಟ್ ನೈಟು. ಎಲ್ಲೂ ಸಿಗ್ತಾಯಿಲ್ಲ ಟಿಕೆಟು ಬೇರೆ ಎಲ್ಲೂ, ಅದಕ್ಕೆ ಬಾಯ್. ಸ್ಟುಡಿಯೋದಲ್ಲಿ ಒಂದು ಮೀಟಿಂಗ್ ಇತ್ತು, ಅದು ಮುಗಿಸ್ಕೊಳ್ಬೇಕು ಅಂತೇಳಿ ನಾನು ಸ್ಟುಡಿಯೋಗೆ ಬಂದಿದ್ದೀನಿ. ಸೊ ಅಣ್ಣ ಅವ್ರು ಬಂದರು, ಕಾಲಲ್ಲಿ ತುಂಬ ಕಾನ್ಫಿಡೆಂಟಾಗಿ ಹೇಳಿದ್ರು ಅವ್ನು ಗುದ್ದಿರೋಕ್ಕೆ ಚಾನ್ಸೇ ಇಲ್ಲ ಅಂತ. ಈಗ ರಿಯಾಲಿಟಿ ಕೇಳ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟವನೇ. ಅವ್ನ ಗಾಡಿಗೆ ಏನಾಗಿದೆಯೋ ಅನ್ನೋ ಟೆನ್ಷನ್ ಅವ್ನಿಗೀಗ. ನಿಜವಾಗ್ಲಿಲ್ವಾ ಸಂಜೆ ತೋರ್ಸೋ ಮುಂದೆ ಬಾನೆಟ್ ಓಪನ್ ಆಗಿರೋದು. ನೀನು ಯಾಕೆ ನೋಡ್ತೀಯಾ? ಕ್ಯೂರಿಯಾಸಿಟಿ, ಟೆನ್ಷನ್ನು. ಒಪ್ಕೋ, ಭಯ ಆಗ್ತಿಲ್ವಾ? ಗೈಸ್, ಸೊ ಸ್ಟುಡಿಯೋಲಿದ್ವಿ. ಸ್ಟುಡಿಯೋಯಿಂದ ಒಂದು ಕಾಫಿ ಕುಡಿಯೋಣ ಅಂತ ಎಲ್ಲರೂ ಬಂದಿದ್ದೀವಿ. ನಾನು, ನಮ್ಮ ಕಾಮಧೇನು ಮತ್ತು ಸಂಜು, ಸಾಯಿಲು ಬರ್ತಾ ಇದ್ದಾನೆ, ಆಕ್ಸಿಡೆಂಟ್ ಕಿಂಗ್. ಸೊ ನಮ್ಮ ಅಕ್ಕ ಭಾವನು ಬರ್ತಿದ್ದಾರೆ. ಇನ್ನೇನು 10 ಗಂಟೆ ಮೂವಿ ಬುಕ್ ಆಗಿದೆ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಹೋಗೋದಪ್ಪ ಅಂತ. ಸಿ ಹೆಂಗಿರುತ್ತೆ ಅಂತ. ಇವ್ನ ಕಾರ್ನ ತೊಗೊಂಡೋಗಿ ಕುತ್ಕೊಂಬಂದಿರೋನು ಇವ್ನು ಮಾತಾಡ್ತಾವನೀಗ. ಹಂಗಂದ್ರೆ 5,000 ರೂಪಾಯಿ ಅವ್ನು ಗುದ್ದಿರೋದು ಕೊಡಿಲಿ. ಹ್ಞೂ ಹೇಳು. ಹಾಂ, ಸಿಗ್ನಲ್ ಅಣ್ಣ, ಗೌರ್ಮೆಂಟ್ ಒಳ್ಳೆ ಸಿಗ್ನಲ್. ಹಿಂಗೆ ತೊಗೊಂಡೆ ರೈಟ್ ಹೋದ್ರೆ ಇದ್ರ ಮುಂದೆನೇ ಹೋಯ್ತಿದ್ದ, ಹಿಂಗೆ ಹೋಗ್ತಾ ಇದ್ದೆ. ಸ್ಲೋ ಮಾಡ್ಬಿಟ್ಟು ನಾನು ಸ್ಲೋ ಮಾಡಿದೆ. ಹಿಂದೆ ಗಾಡಿ ಇತ್ತೆ, ಹಿಂಗೆ ನೋಡ್ಬಿಟ್ಟು ಹಿಂಗೆ ನೋಡಿದೆ ಲೆಫ್ಟ್ ಸೈಡ್ ಗಾಡಿ, ಒಂದು ಗಾಡಿ ಇತ್ತು, ಟೆಂಪೋ ಬಂದು ದೊಡ್ಡ ಟೆಂಪೋ. ಅವ್ನು ನೋಡಿ ಮುಂದೆ ನೋಡಿದಷ್ಟು ಮುಂದೆ ಅವನು ಬ್ರೇಕ್ ಇಳಿದೆ. ಆ ಬ್ರೇಕ್ ಇಳಿದಿದ್ದು ಆ ಗಾಡಿ ಹಂಗೆ ಮೂವ್ ಆಯಿತು. ಬ್ರೇಕ್ ಇಳಿದು ಏನೋ ಫೀಲ್ ಆಗಿಲ್ಲ, ಅಳ್ಳಾಡ್ಕೊಂಡು ಮೂವ್ ಆಯಿತು ಮುಂದೆ. ಸಡನ್ನ ಬ್ರೇಕ್ ಇಳಿದೆ. ಅವ್ನು ಟಚ್ ಆಗುತ್ತೆ ಅಂದ್ಬಿಟ್ಟು ರೈಟಿಗೆ ಹೇಳಿದೆ. ರೈಟ್ ಸೈಡ್ದು ಅವ್ನು ಲೆಫ್ಟ್ ಸೈಡ್ ಇದ್ದು, ಇದು ರೈಟ್ ಸೈಡ್ ಟಚ್ ಆಯಿತು. ಈಗ 5,000 ರೂಪಾಯಿ ಬಿಲ್ ಕಟ್ಟಿದ್ದೀವಲ್ಲ ನಾವು, ನಿಮ್ಮ ಅಣ್ಣನ ಹತ್ರ ಈಸ್ಕೊಡು, ಇಲ್ಲ ಕಾರ್ ಕೀ ಕೊಟ್ಟು ಸುಮ್ಮನೆ ಹೋಯ್ತಾ ಇರ್ರಿ ಇಬ್ರು ಅಷ್ಟೇ. ಕೀ ಕೊಡೋ ನೀನು, ಕೊಡಲ್ಲಿ. ಸೊ ನಮ್ಮ ಸಂಜಯ್ ಏನೋ ಇದು, ಸಂಜಯ್ ಏನೋ ಇದು ಹಿಂಗೆ ಕೂತ್ಕೊಬಿಟ್ಟಿದ್ಯಾ? ನಿನ್ನ ಚೈಲ್ಡ್ಹುಡ್ ಫೋಟೋನಾ? ನೋಡಿ ಚೈಲ್ಡ್ಹುಡ್ ಫೋಟೋ ಸಂಜಯ್ದು. ಸೆನ್ಸರ್ ಮಾಡ್ತೀನಿ, ಇವಾಗಲೂ ಹಂಗೆ ಇದೆ, ಇವಾಗಲೂ ಹಂಗೆ ಇದೆ. ಓಕೆ, ನೆಕ್ಸ್ಟ್ ಮೂವಿಲಿ ಪಾಪ್ಕಾರ್ನ್ ಗಿಪ್ಕಾರ್ನ್ ಎಲ್ಲ ಅಣ್ಣಂದೆ ಸ್ಪಾನ್ಸರ್. ಹಾಂ, ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ದೀನಲ್ಲ. ಈ ಅನಾಥಂಗೆ ಮಾಡಿದ್ದೀನಿ ಆಗಲೇ. ಹೇಳು ಹೇಳ ಹೇಳ. ಸ್ಯಾಮ್ಸಂಗ್ ಅಡ್ಡ ಹೋಟ್ಲ್ ಓಪನ್ ಆಗಿತ್ತಲ್ಲ, ಅವಾಗ ಒಂದು ದಿವಸ ಹೋಗಿದ್ದೆ ಮಧ್ಯಾಹ್ನ. ಒಂದು ದಿವಸ ಬರ್ತಿದ್ದೆ. ಈ ಇವ್ರು ಕೇಕ್ ಕೇಳಿದ್ರು, ಬೇಕರಿ ಬಂದೆ ಅಂತ 40 ರೂಪಾಯಿ ದುಡ್ಡಿತ್ತು. ಕೇಕ್ 50 ರೂಪಾಯಿ ಆಗಿತ್ತು. ಪಾರ್ಸಲ್ ತಗೊಂಡೆ. ಎಷ್ಟು 50 ರೂಪಾಯಿ ಅಂದರೆ ಅದೇ ಪಾಪ ಇಬ್ಬರು ಅನಾಥ ಮಕ್ಕಳಿಗೆ ಡೊನೇಟ್ ಮಾಡ್ತಾ ಇದ್ದೀನಿ. 10 ರೂಪಾಯಿ ಕಮ್ಮಿ ತಗೊಂಡೆ. ಆ 2 ಕೇಕ್ ನಾವು ಎಡಪ್ಪ ಇವ್ರು ಕೊಟ್ಟು ಅದನ್ನು ಬೈಟು ಮಾಡ್ಕೊಂಡು ತಿಂದೈತೆ ನಮ್ಮ ಜೊತೆ. ಅವ್ರು ಪಾಪ ಅನಾಥ ಮಕ್ಕಳ ಪಾಪ ಎತ್ಕೊಂಡೋಗಿ ಗ್ರೋ ನಿನ್ನೆ ಬ್ಲಾಕ್ ಮಾಡಿದೆ ಅಂದ್ಬಿಟ್ಟು ಇವತ್ತು ಸುಮ್ಮನೆ ನಾಟಕ ಆಡ್ತಾರ. ಬ್ಲಾಗಲ್ಲೆಲ್ಲ ಸಾಯಿಲ್ ಹೊಡಿಬೇಡಿ ಅಂತ ಕಮೆಂಟ್ ಹಾಕಿದ್ವಿ. ಸಾಯಿಲ್ ಹೊಡಿಯಲ್ಲ, ನಮ್ಮ ಅಕ್ಕಂಗೆ ಹೊಡಿತೀನಿ. ಕೂತ್ಕೊಳಮ್ಮ ಮೆಂಟ್ಲು, ಕೂತ್ಕೊಳಮ್ಮ, ಆರಾಮ ಕೂತ್ಕೊಳಮ್ಮ. ಗೈಸ್, ನಾನು ಮಾಡಿದ ಕೇಕ್ ನಮ್ಮ ಅಕ್ಕ ತಿನ್ಬೇಕು. ಏಯ್ ನಿಚ್ಚೆ, ನಮ್ಮ ಅಕ್ಕ ತಿಂತಾಳಂತೆ. ನಾನೆಲ್ಲ ಪ್ರೊಸೆಸಿಂಗ್ ಬ್ಲಾಗ್ ಅಲ್ಲಿ ನೋಡಿದ್ದೀನಿ. ಅದನ್ನು ಫುಲ್ ತಿಂತೀಯ, 1 ಪೀಸ್ ತಿಂತೀಯ?
ನೀನು ಚೂಸ್ ಮಾಡು. ಅದು 3 ದಿವಸ ಆಯ್ತು. 25th ಬೇಳೆ ಸಾರು ಚೆನ್ನಾಗಿರುತ್ತೆ. ಸುಡ್ತೀನಿ. ಪ್ಲೀಸ್ ಬಬ್ಲು ಚೆನ್ನಾಗಿರಲ್ಲ. ಆಯ್ತು, ಒಂದು ಡ್ಯಾನ್ಸ್ ಆಡು. ತಿನ್ನಲ್ಲ ಡ್ಯಾನ್ಸ್ ಆಡು. ಒಂದು ಸ್ಟೆಪ್ ಹಾಕು, ಒಂದು ಸ್ಟೆಪ್ ನಾನು ಹೇಳ್ತೀನಿ ಹಂಗೆ ಆಗುತ್ತೆ. ಒಂದು ಸ್ಟೆಪ್ ಹಾಕು, ಒಂದು ಸ್ಟೆಪ್ ಹಾಕು. ಚೆನ್ನಾಗಿಲ್ಲ, ವೈಬ್ ಇಲ್ಲ. ಮತ್ತೆ ಇನ್ನೇನ್ ಮಾಡಿ? ಇನ್ನೊಂದ್ಸತಿ ಆ ಕಡೆ ತಿರ್ಸ್ತಾರೆ. ಮಾಡು, ಅವ್ನು ಹೇಳಿದ್ ಮಾಡು. ಈ ಕಡೆ ತಿರುಕು. ಪ್ಲೀಸ್ ಓದಿ ಇಲ್ಲ ಇಲ್ಲ. ಹಾಂ, ರೆಡಿ ಸ್ಟಾರ್ಟ್. ಮುಂದೆ ನೋಡು. ನೋಡ್ರೆ ಕೇಕು ಬಸ್ ಇವತ್ತು ಇದು ಏನು ತಿನ್ನಂಗಿಲ್ಲ. ವೆಜ್ ಇದು. ಎಗ್ ಹಾಕಿಲ್ಲ ನಾವು. ಇಲ್ಲ, ಎಗ್ ಹಾಕಿಲ್ಲ. ಅಲ್ಲ, ನಾವು ಹಾಕಿಲ್ಲ ಎಗ್ಗು. ಎಗ್ ಹಾಕಿದ್ರೆ ಚಾನ್ಸ್ ಇಲ್ಲ. ನೋಡಿ, ಮಂಡೆ ಕೇಕ್ ತಿನ್ನಲ್ವಾ? ದೇವರಣೆಗೆ ಎಗ್ ಹಾಕಿಲ್ಲ. ಬೇಡ, ಹೊಟ್ಟೆ ಹೋಗುತ್ತೆ. ನಾವ್ ಯಾಕೆ ಬಿಗ್ ಬಾಸ್ ಸೀರೀಸ್ ಮಾಡಬಾರ್ದು? ಬಿಗ್ ಬಾಸ್ ಸೀರೀಸ್ ಮಾಡೋಣ ಗೈಸ್. ಬಿಗ್ ಬಾಸ್ ಸೀರೀಸ್ ಮಾಡೋಣ ನಾನಂತೂ ಫಸ್ಟ್ ಎಲಿಮಿನೇಷನ್ ಗೈಸ್. ಅದ್ರಲ್ಲಿ ಯಾರ್ಯಾವ ಕ್ಯಾಂಡಿಡೇಟ್ ಇರಬೇಕು, ಒನ್ ಡೇ ಫುಲ್ ಇರ್ತಾರೆ ಅಂಡ್ ನಾನ್ ಹೋಸ್ಟ್. ಆಯ್ತಾ? ಕಿಚ್ಚ ಸುದೀಪ್ ಸರ್ ಇವನು. ಆಯ್ತು, ನಾವೆಲ್ಲ ಪಾರ್ಟಿಸಿಪೆಂಟ್ಸ್, ಕಂಟೆಸ್ಟೆಂಟ್ಸ್. ನಾನು ಯಾರಾದ್ರೂ ಬೇರೆ ಹೋಸ್ಟ್ ಮಾಡೋಣ. ಇಲ್ಲ, ಶ್ರವಣ್ ನಾಳೆ ವರುಣ್ ಹೋಸ್ಟ್ ಮಾಡಿ. ನಮ್ಮ ಅಕ್ಕ ಚೈತ್ರ. ಯಾರು? ಓಕೆ, ಒಟ್ನಲ್ಲಿ ಪ್ಲಾನ್ ಮಾಡುವಾಗ ಇಷ್ಟು ಕಾಮೆಂಟ್ ಹಾಕಿ. ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ರೆಸಾರ್ಟ್ಗೆ ಹೋಗಿ ಪ್ರಾಪರ್ ಪ್ಲಾನ್ ಮಾಡುವ. ಬಿಗ್ ಬಾಸ್ ವಾಯ್ಸ್ ಇವನ್ ಕೊಡ್ತಾನಂತೆ. ಈಗ ಗಂಟೆ 11 ಅಂತೇಳು. ಗಂಟೆ 11 ಸಮಯ ಹೇಳು. ಸಮಯ ಸಮಯ ಹಾ. ಸಮಯ. ಪ್ಯಾಂಟ್ ಚೆಕ್ ಮಾಡೋ. ಇಲ್ಲ, ಕರೆಕ್ಟಾಗಿ ಹೇಳಿ. ಆಯ್ತು, ಒಂದು ಬಿಗ್ ಬಾಸ್ ಟ್ರೇಲರ್ ಕೊಡು. ಯಾರು ವಾಯ್ಸ್ ಕೊಡ್ತಾರೆ ನೋಡು. ಹೇಳಿ, ಕೊಡ್ತೀನಿ. ಆಯ್ತು, ವೆಲ್ಕಮ್ ಮಾಡು ಬಿಗ್ ಬಾಸ್ಗೆ. ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್. ಟೆಡಂಗ್. ಇಲ್ಲ ವೆಲ್ಕಮ್ ಮಾಡೋಣ. ನನ್ನ ವೆಲ್ಕಮ್ ಮಾಡು. ಇವಳಿಲ್ಲ ಅಲ್ಲ ಇದರಲ್ಲಿ. ಹೌದಾ? ಸೈಗ್ ಹೋಗಲ್ಲ ಇವಳು. ಗೈಸ್, ನನ್ನ ಪ್ರಕಾರ ನಾನು ಹೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲ, ನೀನು ಹೋಸ್ಟ್ ಆಗಲ್ಲ. ನೀನೇ ಇವ್ರಿಗೆ ಕೆಳಗಡೆ ನೋಡಿ ಕಿಚ್ಚ 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 ಅಂತ ಬರ್ತಾ ಸೌಂಡ್. ಇವತ್ತು ಟಿವಿಯಲ್ಲಿ ನೋಡ್ತಾರೆ. ಕಿಚ್ಚ ಓಕೆ, ನಮ್ಮನ್ನ ಕಿಚ್ಚ ಹಾಕ್ಬಿಡ್ತಾರೆ. ನಮ್ಮನ್ನಂತ ಸಾಯ್ತ. ಹೋಸ್ಟ್ ಯಾರು ಹಾಕ್ಬೇಕು ಅಂತ ಕಮೆಂಟ್. ನಾನು ಹೋಸ್ಟ್. ನಾನು ಇದ್ದೀನಿ. ಹೋಸ್ಟ್ ನಾನಿದ್ದೀನಿ. ನಮ್ಮ ಮಮ್ಮಿ ಅಷ್ಟೇ. ಆಮೇಲೆ ಅಷ್ಟೇ. ನಮ್ಮ ಅಮ್ಮ ಮೇನ್ ಕ್ಯಾರೆಕ್ಟರ್. ಜಗಳಕ್ಕೆ ಅವರೇ ಮೇನು. ನಮ್ಮ ಅಮ್ಮ ಮೇನ್ ಇರಬೇಕು. ಇದ್ರ ಹತ್ರ 10,000 ಇಸ್ಕೊಂಡಿದ್ದೆ. 10,000 ಕಳ್ಸಿದ್ದೀನಿ. ಇಲ್ಲಿ ನೋಡಿ, ಏನೋ ಫೇಲ್ಡ್ ಅಂತ. ನನಗೆ ಅದೆಲ್ಲ ಓದಕ್ ಬರಲ್ಲ. 10,000 ಕಳ್ಸಂದ್ರೆ ಕಳ್ಸಿದ್ದೀನಪ್ಪ. 10,000 ಕಳ್ಸಿದ್ದೀನಿ. ನಂದ್ರಲ್ಲಿ ಕಟ್ಟಾಗಿದೆ. ಮಚ್ಚ ಕರೆಕ್ಟ್ ಅಲ್ಲ ಮಚ್ಚ? ಮಚ್ಚ ಕರೆಕ್ಟ್ ತಾನೆ? ಹಾ, ಕರೆಕ್ಟ್ ಅಲ್ವಾ ಕೊಡ್ರೆ? ಫೇಲ್ಡ್ ಅಂದ್ರೆ ಏನರ್ಥ? ನಿಂದೇನೋ ಪ್ರಾಬ್ಲಮ್, ನೀನ್ ಫೇಲ್ ಆಗಿದೆ ಎಕ್ಸಾಮ್ ಅಲ್ಲಿ ಅಂತ ಅರ್ಥ. ಸೆಂಡ್ ಮಾಡು. ಏನೋ ಆಗಿದೆ ಪ್ರಾಬ್ಲಮ್. ನೀನ್ ನನಗೆ ಕಳ್ಸಪ್ಪ. ನನ್ನ ಹತ್ರ ಅಷ್ಟು ಇಲ್ವೇ ಇಲ್ಲ ನಿನಗೆ ಕಳ್ಸಕ್ಕೆ. ಸರಿ ಆಯ್ತು, ನಂದ್ರಲ್ಲಿ ಬರಲ್ಲ. ಯಾಕಂದ್ರೆ ನನ್ನ ಹತ್ರ ಅಕೌಂಟ್ ಅಲ್ಲಿ ಅಷ್ಟು ಆಯ್ತು, ಇಲ್ಲ. 1,000 ಕಳ್ಸು. 1,000 ಕಳ್ಸು. ಇಲ್ಲ ಇಲ್ಲ, ಅಷ್ಟು ಇಲ್ಲ. 1,000 ನನ್ನ ಹತ್ರ ಅಕೌಂಟ್ ಅಲ್ಲಿ 0. ಅದಕ್ಕೇನೆ ಆಗ್ತಾ ಇಲ್ಲ ಅವಳ್ದು. ಕಟ್ಟಾಗ್ಬಿಡಿದೆ, ಮೈನಸ್ ಕಟ್ಟಾಗ್ಬಿಡಿದೆ ನೀನು. ಅದಕ್ಕೆ ಫೇಲ್ ಅಂತ ಮಂತ ಇದ್ರು. ನನ್ನ ಹತ್ರ ದುಡ್ಡು ಬೇರೆ ಇಲ್ಲ. ಬ್ಯಾಲೆನ್ಸ್ ತೋರ್ಸು. ಹೌದು, ಬಂದಿದೆ ಅಕೌಂಟಿಗೆ ಬಂದಿದೆ. ಬ್ಯಾಲೆನ್ಸ್ ತೋರ್ಸು. ನಿನ್ ತಮ್ಮಿದ್ರೆ ಬ್ಯಾಲೆನ್ಸ್ ತೋರ್ಸು. ತೋರಿಸ್ತೀನಿ. ತೋರ್ಸು. ಆದ್ರೆ ನಾನು ನಿನಗೆ ತೋರಿಸ್ಬೇಕು ಇವಾಗ. ನಿನಗೆ ಬಂದಿದ್ಯಾ ಇಲ್ವಾ ಅಂತ ಬಂದಿಲ್ಲ. ನಾನು ಹೇಳ್ತಿದ್ದೀನಿ. ಸೆಂಡ್ ಆಗಿದೆ. ನಾವು ನಂಬದು ಹೆಂಗೆ ತೋರಿಸೋದು? ಬ್ಯಾಲೆನ್ಸ್ ತೋರ್ಸು ನಿಂದು. ಸೈಲೆಂಟ್ ಆಗೋದು ನಮ್ಮ ಅಕ್ಕ. ಅದೇ ಬಂದೈತಲ್ಲ ದುಡ್ಡು, ಅದಕ್ಕೆ ಸೈಲೆಂಟ್ ಆಗಿ ಸುಮ್ಮನೆ ಡೌ ಮಾಡೋದು. ಫೇಲ್ಡ್ ಅಂತೆ. ಎಡಿಟ್ ಮಾಡ್ಸ್ಕೊಂಡ್ ಬಂದೋಳೆ. ಫೇಲ್ಡ್ ಅಂತ ಯಾರಾದ್ರೂ ಎಡಿಟರ್ ಹತ್ರ ನಮ್ಗೇನೆ ಬಿಸ್ಕೆಟ್ ಹಾಕ್ತೀಯಾ? ಎಡಿಟ್ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದೆ. ನಮ್ಗೆ ಬಿಸ್ಕೆಟ್ ಹಾಕ್ತೀಯಾ? ಹೋಗ್ ಸುಮ್ನೆ. ಗೈಸ್, ಯಾವ್ದೋ ಒಂದು ರೀಲ್ ನೋಡಿ ಸಕ್ಕದಾಗಿ ಮಾಡೋರು ಯಾರೋ. ಇದೇ ಮಾಡ್ತಿದ್ದ ಲಾಡ್ಜಲ್ಲಿ. ಗೈಸ್, ಫೈನಲಿ ನಾವು ಇಲ್ಲಿಂದೆಲ್ಲ ಹೊರಟ್ವಿ. ಈಗ ನಮ್ಮ ನಿತೀಶ್ ಅವರು ಅವರ ಕಾರ್ನ ನೋಡಕ್ ಹೋಗ್ತಾ ಇದ್ದಾರೆ. ಬನ್ನಿ ನೋಡ್ರೆ, ನಿಮ್ದು ಅಲಾಯ್ ಬೇಸ್ ಚೆನ್ನಾಗಿದೆ. ಭಯ ಆಗ್ತಿದ್ಯಾ? ಟೆನ್ಷನ್ ಆಗ್ಬೇಡ ಕಣೋ, ಏನೂ ಆಗಿಲ್ಲ. ಆಗಿಂದ ಅದೇ ಹೇಳ್ತಿರೋದು ನಾನು. ಇದು ನೋಡಿ ಬೆಂಡ್ ಆಗಿದೆ ಅಷ್ಟೇ. ಗೊತ್ತಿದೆ.
ಅಯ್ಯಯ್ಯೋ ಏನೋ ಮತ್ತೆ ಅಷ್ಟು ಹೊಡೋದು ಮಾಡ್ಬಿಟ್ಟು ಅವ್ನು ಸಾಯಿಲು ಇಷ್ಟೇನೇನಾ ಅಷ್ಟೇ ಕರೆಕ್ಟಾಗಿತ್ತು. ಎಲ್ಲ ನಮ್ಮ ಡ್ಯಾಮೇಜ್ ಆಗ್ಬಿಟ್ಟಿದ್ಯಲ್ಲ ಅಯ್ಯಯ್ಯೋ ನೋಡಿ ಇಲ್ಲಿ ಇಲ್ಲಲ್ಲ ಇಲ್ಲಿ ಅಯ್ಯಯ್ಯೋ ಏನು ಮಚ್ಚ ಮಚ್ಚ ಏನೋ ಮಚ್ಚ ಮಾಡ್ತೀಯಾ ಹೋಗ್ಲಿ ಬಿಡ. ಏನೋ ಮಾಡ್ತೀಯಾ ಪೇಂಟ್ ಎಲ್ಲ ಹೋಗ್ಬಿಡೈತೆ ಅಲ್ಲಿ ಗುದ್ದದ ಅಲ್ಲ ಮೇಲೆ ಹತ್ತಿಸ್ಬಿಟ್ಟಿದ್ದ ಅವ. ಬರೋ ಹೋಗೋಣ. ಗೈಸ್ ನಾನು ನಮ್ಮ ಅಕ್ಕನ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ನಂದು ಶ್ರದ್ಧಾಂಜಲಿ ಪೋಸ್ಟ್ ರೆಡಿ ಮಾಡ್ಕೊಳ್ರಿ RIP ಅಂತ ರೆಡಿ ಮಾಡ್ಕೊಳ್ಳಿ ನಂದು ಫೋಟೋಗೆ I am sad, bro. ಸಾಕು ಸಾಕು. ಇವನ್ನ ಚೆಕ್ ಮಾಡ್ತಿದ್ರು ನೀವು ಲೇಡೀಸ್ ಅವರು ಮುಟ್ಬಿಟ್ರೆ ಅವನ್ನ ಹಾಯ್ 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 ಇಲ್ಲೇ ನೋಡಿ ಕೊಡ್ಸಂಗಿಲ್ಲ ನಾನು ತಗೋತೀನಿ ಈಗ ರೆಸಲ್ಯೂಷನ್ ಅದೇ ನಾನು ಯಾರಿಗೂ ಕೊಡ್ಸಲ್ಲ ನಾನು ತಗೋತೀನಿ. ಹೌದಾ ಸರಿ ಬಾ ಆಯ್ತು ನೀವು ತಗೋ ನಾವು ಅದ್ರಲ್ಲಿ ತಿಂತೀವಿ ಸಂಜಯ್ ಅವ್ಳು ತಗೊಳ್ಳಿ ನಾವು ತಿನ್ನೋಣ ನಮಗೆ ಕೊಡ್ಸ್ಬೇಡ ಕ್ಯಾರಮಲ್ ಪಾಪ್ಕಾರ್ನ್ ಮೇಲೆ 18% ಟ್ಯಾಕ್ಸ್ ಹಾಕವ್ರೆ ಯೋಚನೆ ಮಾಡು ಕ್ಯಾರಮಲ್ ಬೇಡ ಬರೀ ಪಾಪ್ಕಾರ್ನ್ ತಗೊಳ್ಳಿ ಸಾಲ್ಟೆಡ್ ಪಾಪ್ಕಾರ್ನ್ ತಗೋ ಚೀಸ್ ಮೇಲೂ ಇದೆ ಚೀಸ್ ಮೇಲೂ ಇದೆ ಒಂದು ಕೆಲಸ ಮಾಡು, ಪಾಪ್ಕಾರ್ನ್ ಇಸ್ಕೋ. ಪಾಪ್ಕಾರ್ನ್ ಇಲ್ಲ, ಜೋಳ ಇಸ್ಕೊ, ನಾವೇ ಮನೇಲಿ ಮಾಡ್ಕೊಳೋಣ ಅಂತ. ಹೇಳಿದ್ರೆ ಮನೇಲೆ ಮಾಡ್ಕೊಂಬರ್ತೀನಿ ಸುಮ್ಮನೆ ಪಾಪ್ಕಾರ್ನ್. ನಮ್ಮ ಅಕ್ಕ ಈಗ ಒಂದು ಕೊಡಿಸ್ತಾಳೆ ರೀಫಿಲ್ ಇರುತ್ತಂತೆ ಇಲ್ಲಿ ಸೊ ಏನ್ ಗೊತ್ತಾ ನೀನ್ ತಿನ್ನು ನೀನ್ ತಿನ್ಬಿಟ್ಟು ಒಂದು ಬೇಗ ಬೇಗ ತಿನ್ಬಿಡೋಣ ಇನ್ನು ಮೂವಿ ಶುರು ಮೂವಿ ಸ್ಟಾರ್ಟ್ ಆಗಿ ಮುಂಚೆನೆ ಎಲ್ಲ ನೋಡಿ ಗೈಸ್ ಬಡವ್ರು ಹಿಂಗಿರ್ತಾರೆ ನೋಡಿ ನೋಡಿ ಗೈಸ್ ಇವರು ನೋಡಿ ರೀಫಿಲ್ ಮಾಡ್ಕೊಳ್ಳೋಂತೆ. ಸಿಗಡಿ ಆಯ್ತಾ? ನೀನು ಗೌಡ್ರು ಒಂದು ಶರ್ಟೇ ಬಿಚ್ಬಿಡ್ತೀನಿ ಬೇಕಾರೆ. ಮಾಡ್ರಿ ಇವ್ರು ತಿನ್ನಲ್ಲ. ಆಯ್ತು ನೀನು ಸಂಜೆ ಖಾಲಿ ಮಾಡ್ರಿ ಏಯ್ ಬಾವಸ ಪಾಕೆಟ್ ಐತೆ, ಬಾವಸ ಪಾಕೆಟ್ ಐತೆ. ಗೌಡ್ರೆ ಇದಕ್ಕೆಲ್ಲ ಸುರ್ಕೊಂಬಿಡಿ ನೋಡಿ ತುಂಬಾ ದೊಡ್ಡದಾಗೈತಿ ಅಣ್ಣ ಇದಕ್ಕೆ ಸ್ವಲ್ಪ ಹಾಕ್ತೀರಾ ಇದಕ್ಕೆ ಸ್ವಲ್ಪ ಹಾಕಿ ರೀಫಿಲ್ ರೀಫಿಲ್ ಮಾಡ್ಕೋಬಹುದು ಚೀಸ್ ಮಿಕ್ಸ್ ಪಾಪ್ಕಾರ್ನ್ ತೊಗೊಂಬಿಡೋಣ ಬೇಡ ಬೇಡ ಚೀಸ್. ಲಾರ್ಜ್ ತೊಗೊಂಬಿಡೋಣ ಒಂದು ಎಲ್ಲರೂ ರೀಚಾರ್ಜ್ ಮಾಡ್ಬೋದು ಲಾರ್ಜ್ ಬೇಡ ಮೀಡಿಯಂ ತೊಗೊಂಬಂದು ರೀಚ್ ಇದು ಲಾರ್ಜ್ ಮಾತ್ರ ನಮ್ಮಂತ ಗ್ಲಾಸ್ ಸಾಲಲ್ಲ ಬಿಡಿ. ಹೂವಿನ ಸ್ಟಾರ್ಟ್ ಆಗಿದೆ ಆಗಲೇ 1000 ರೂಪಾಯಿ ಬಿಲ್ ಹಾಕ್ಸ್ಬಿಟ್ಟವ್ರು ನೋಡಿ ನನಗೆ ತಂಗಿ ನ್ಯಾಚೋಸ್ ಕೇಳಿದ್ಲು ಅವಳಿಗೆ ಇದು ನನ್ನ ಕಡೆಯಿಂದ ತೋಳಮ್ಮ ತಂಗಿ ಸಂಜಯ್ ನನ್ನ ಗಂಡ 18ನೇ ಪೂಜಾ ವಾಯ್ಸ್ ಓವರ್ ಕೊಡ್ತಾರೆ ಸ್ವಲ್ಪ ದಿನ ಹೂವಿನ ಸ್ಟಾರ್ಟ್ ಆಗಿಲ್ಲ ಪಾಪ್ಕಾರ್ನ್ ಖಾಲಿ ನೋಡಿರಿ ನೋಡಿರಿ ಫಸ್ಟ್ ಆಫ್ ಇಂಟರ್ವಲ್ ಸೆಕೆಂಡ್ ಆಫ್ ಸೂಪರ್. ಫಸ್ಟ್ ಹಾಫ್ ಇಸ್ ಮ್ಯಾಸಿವ್ ಗ್ರೇಟ್ ಗೈಸ್ 2 ಸರಿ ಖಾಲಿ ಮಾಡಿ 3ನೇ ಸರಿ ರಿಫಿಲ್ ಬಂದಿದ್ದೀವಿ ಇಂಟರ್ವಲ್ ಬಿಟ್ಟಿದ್ದಾರೆ ನೋಡಿ ರಿಫಿಲ್ ಮಾಡ್ತಾ ಇದ್ದಾರೆ ಹೋಗ್ತಾ ಇನ್ನೊಂದು ಸರಿ ಮಾಡಿಸ್ಕೊಂಡು ಹೋಗ್ಬಿಡೋಣ ಕೊಟ್ಟಿದ್ದ ದುಡ್ಡೆಲ್ಲ ವಸೂಲಿ ಆಗ್ಬಿಡ್ಬೇಕು ಗೈಸ್ 10 ಸರಿ ಮಾಡಿದ್ರು ಕೊಟ್ಟಿದ್ದ ದುಡ್ಡು ರಿಫಿಲ್ ಆಗಲ್ಲ ಗೈಸ್ ಫೈನಲಿ ಮೂವಿ ಮುಗೀತು ಈಗ ವಾಪಸ್ ಹೋಗ್ತಾ ಇದ್ದೀವಿ ಈಗ ರಿವ್ಯೂ ಕೇಳೋ ಟೈಮ್ ಇಲ್ಲಿಂದ ಆಚೆ ಹೋಗ್ಬಿಟ್ಟು ರಿವ್ಯೂ ಕೇಳೋಣ ಗೈಸ್ ಈಗ ರಿವ್ಯೂ ತಗೊಳ್ಳೋ ಟೈಮ್ ಈ ಎಕ್ಸಾಮ್ ಮುಗಿಸ್ಬಿಟ್ಟು ಆಚೆ ಬಂದು ಮಾತಾಡ್ತಾರಲ್ಲ ಆ ಥರ ಮಾತಾಡ್ತೀವಿ ನೋಡಿ ಹೆಂಗಿತ್ತಪ್ಪ ಅಷ್ಟೇನಾ ಏನು ಇಷ್ಟ ಆಯಿತು ಅವ್ರದ್ದು ಎಂಟ್ರಿ ವಿಜುವಲ್ ಸಖತ್ತಾಗಿ ಕೊಟ್ಟವ್ರೆ ಪ್ರೆಸೆನ್ಸು ಪ್ರೆಸೆನ್ಸ್ ಹಾಂ ಚಿನ್ನಿ ಅಣ್ಣ ಸೂಪರು, ಅಣ್ಣ ಸೂಪರ್, ಸೂಪರು. ಪ್ರತಿಯೊಂದು ಸೀರಿ ಇಂಟ್ರೋ ಇದ್ದ ಗೌಡ್ರೆ ಎಷ್ಟೇ ಸರಿ ನೋಡಿದ್ದು ನೀವು 5ನೇ ಸತಿ ಓ ಬಿಡಿ ನಿಮ್ಮ ಹತ್ರ ರಿವ್ಯೂ ತಗೊಂಡೇ ಇಲ್ಲ ನೀವು 5 ಸರಿ ನೋಡ್ಬಿಟ್ಟಿದ್ದೀರಾ ಅಂದ್ರೆ ಅಷ್ಟು ಇಷ್ಟ ಆಗಿದೆ ಹಾಂ ಮೇಕಿಂಗ್ ಸೂಪರ್ ಆಗಿದೆ. ಹೌದಾ ನೋಡ್ಬೇಕಾ ಜನ ಬಂದು ಬಂದು ನೋಡ್ಲೇಬೇಕು, ಚೆನ್ನಾಗಿದೆ. ಮಸ್ಟ್ ವಾಚ್ ಗೈಸ್ ಸೊ ಏನಾಗಿದೆ ನಮ್ಮ ಕನ್ನಡದಲ್ಲಿ ಜನರ ಮೈಂಡ್ ಸೆಟಲ್ಲಿದೆ ಏನು ಜನ ಎಲ್ಲ KGF ಕಾಂತಾರ ಈ ಥರನೇ ಮಾಡಬೇಕು ಅಂತ ಹೋಗ್ತಿದ್ದಾರೆ ಬರೀ ಅದನ್ನೇ ಏನೋ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಯಾವ ಮೂವಿ ನೋಡಿದ್ರು ಜನ ಅದನ್ನು ಏನಂತಾರೆ ಕಂಪೇರ್ ಮಾಡ್ತಾರೆ ಈ ಮೂವಿ ಥರ ಟ್ರೈ ಮಾಡಿದ್ದಾರೆ ಆ ಮೂವಿ ಥರ ಟ್ರೈ ಮಾಡಿದ್ದಾರೆ KGF ಥರ ಟ್ರೈ ಮಾಡಿದ್ದಾರೆ ಕಾಂತಾರ ಥರ ಟ್ರೈ ಮಾಡಿದ್ದಾರೆ ಅಂತ ಬಟ್ ಟ್ರಸ್ಟ್ ಮಿ ದಿಸ್ ಮೂವಿ ಸಮಥಿಂಗ್ ಎಲ್ಸ್ ಡಿಫ್ರೆಂಟ್ ಆ್ಯಂಡ್ ಔಟ್ ಆಫ್ ಬಾಕ್ಸ್ ಯಾವುದಕ್ಕೂ ನೀವು ಕಂಪೇರ್ ಮಾಡೋಕ್ಕೆ ಅಲ್ಲ ಆ ಥರ ಇದೆ ಸ್ಟೋರಿ ಆ್ಯಂಡ್ ಒನ್ ಡೇ ಸ್ಟೋರಿ ನಡೆಯುತ್ತೆ ಆ್ಯಂಡ್ ಮ್ಯಾಸಿವ್ ಗೈಸ್ ಟೂ ಗುಡ್ ಲವ್ಡ್ ಇಟ್
ಮ್ಯಾಸಿವ್ ಸ್ಕ್ರಿಪ್ಟು, ಡೈರೆಕ್ಷನ್ನು, ಆಲ್ಸೋ ಮೇಕಿಂಗು, BGM ಟೂ ಗುಡ್. ಪಕ್ಕ ಯಾರು ನೋಡಿಲ್ಲ, ಬಂದು ನೋಡಿ. ಹೆಂಗನ್ಸ್ತು ರಿಯಾನ್ ಅವರೇ? ಹೆಂಗನ್ಸ್ತು ಮೂವಿ? ಹಾಂ, ಸುದೀಪ್ ಅವ್ರದ್ದು ಹೇಳ್ಬೇಕಾ? ಇಷ್ಟ ಆಯ್ತಾ? ಸೂಪರ್ ಆಗಿದೆ. ಹೌದಾ? ಆ್ಯಕ್ಟಿಂಗ್ ನೋಡೋಕ್ಕೆ ಹೋಗೋದ. ಏನು ಇಷ್ಟ ಆಯಿತು? ಎಕ್ಸ್ಪ್ರೆಷನ್, ಆ್ಯಕ್ಟಿಂಗ್, ಫೈಟಿಂಗ್ ಹೌದಾ? ಎಲ್ಲ ಸೂಪರ್. ಪ್ಲೀಸ್ ಮಸ್ಟ್ ವಾಚ್, ಪ್ಲೀಸ್ ಬಂದು ನೋಡಿ. ಏನಮ್ಮ ಹೆಂಗನ್ಸ್ತು ಏನು ಮೂವಿ? ಸೂಪರು. ಎಷ್ಟನೇ ಸರಿ ನೋಡಿದೆ? ಹೌದಾ, ನೈಸ್. ಏನು ಹೇಳ್ತೀವಿ ಆಡಿಯನ್ಸಿಗೆ? ಸೂಪರ್. ಎಲ್ಲರೂ ಮಿಸ್ ಮಾಡಿದೆ ನೋಡಿ. 2 ಸತಿ ಅಲ್ಲ 5 ಸತಿ ನೋಡಿ, ಅಷ್ಟು ಸಖತ್ತಾಯ್ತು. ಸೊ ಇದೊಂದು ಬ್ಯೂಟಿಫುಲ್ ಶಾರ್ಟ್ ಬರುತ್ತೆ ಅಂತೇಳಿ ಎಲ್ಲರೂ ಲೈನಾಗಿ ಹೋಗ್ತಾ ಇದೀವಿ. ನೋಡಿ ಹೆಂಗೆ ಬರುತ್ತೆ ನೋಡಿ. ನೀವೀಗ ಆಗಲೇ ಒಂದು ಟ್ರೈ ಮಾಡಿದ್ವಿ, ಕರೆಕ್ಟಾಗಿ ಬಂದಿಲ್ಲ, ಅದಕ್ಕೆ ಇವಾಗ ನೋಡ್ತಾ ಇದ್ದೀವಿ. ನಮ್ದಲ್ಲ, ಅದು ವಾಶ್ ಆಗಿಲ್ಲ, ನಮ್ದಲ್ಲ ಅದು. ಗೈಸ್, ನಾವು ನಂಬರ್ ನೋಡ್ಕೊಂಡಿಲ್ಲ, ಯಾವುದೋ ಬೇರೆ ಕಡೆಯಿಂದ ಇಳಿಸ್ಬಿಟ್ವಿ. ಅದಕ್ಕೆ ನಮ್ಮ ಕಾರ್ ಕಾಣ್ತಲ್ಲ, ಎಲ್ಲ ಹುಡುಕ್ತಾ ಇದೀವಿ, ಡಿಸ್ಪರ್ಸ್ ಆಗ್ಬಿಟ್ಟು. ಹಾಂ, ಇಲ್ಲಿ ಸಂಜೆ ಇಲ್ಲಿ. ಗೈಸ್, ಒಳಗೆ ರೀಲ್ಸ್ ಮಾಡಕ್ಕೆ ಹೋಗಿದ್ವಿ. ಸರ್ ಯಾವ್ದು ಹಾಕೊಂಡೆ ಮಾತ್ರ ಕೈಯೆಲ್ಲ ಉರಿತೈತೆ ನನಗೆ. ಸರ್ ಧಬುಕ್ ಅಂದ್ಬಿದ್ದೆ. ಅದು ಬರುತ್ತೆ ನೋಡಿ. ಗೈಸ್, ತಲೆಗೆ ಇಟ್ಟು ಬಿದ್ದಿಲ್ಲ, ಇಲ್ಲ ಅಂದ್ರೆ ನಾನು ಸುದೀಪ್ ಸರ್ ಮೂವಿ ನೋಡಿ ಹುಚ್ಚ ಥರ ಆಗ್ಬಿಡ್ತಿದ್ದೆ. ಹುಚ್ಚ ಹಿಂಗೆ ಅನ್ಕೊಂಡು ಆಡ್ಬೇಕಿತ್ತು ನಾನು. ಗೈಸ್, ಈಗ ನಾನು ಬಿದ್ದಿದ್ದ ರಿಯಾಕ್ಷನ್ ನಮ್ಮ ಅಕ್ಕ ಬಾವ ಕೊಡ್ತಾರೆ. ಇದು ನೋಡಿಲ್ಲ, ನಾನು ಬಿದ್ದಂತ ಎಲ್ಲಿದೆ ಅದು? ಇಲ್ಲಿ ರಿಯಲ್ ಆಗಿ ಬಿದ್ದಿರೋದು. ಸರಿಯಾಗಿ ಬಿದ್ದೆ. ತಲೆಗಿಲ್ಲ ಹೊಡ್ಕೊಂಡಿದ್ದೀರಿ. ಹೌದು. ಬಾಯ್, ಥ್ಯಾಂಕ್ ಯು ನಮ್ಮ ಮೂವಿ ಕರ್ಕೊಂಡು ಹೋಗಿದ್ದಕ್ಕೆ, ನಮ್ಗೆ ಪಾಪ್ಕಾರ್ನ್ ಕೊಡ್ತಿದ್ದಕ್ಕೆ. ಲವ್ ಯು. ಬಾಯ್ ಬಾಯ್ ಕೊಟ್ರೆ ಬಾಯ್. ಗುಡ್ ನೈಟ್. ಬಾಯ್ ಮಚ್ಚ. ಬಾಯ್. ನೋಡಿ ಗೈಸ್, ನಾನು ಮೆಟ್ಲು ಹತ್ಕೊಂಡ್ಬಂದರೆ ಇವನು ಲಿಫ್ಟ್ ಹೊತ್ತಿದ್ದಾನೆ. ಇವಾಗ ನಾವು ಬೇರೆ ಫ್ಲೋರ್ಗೆ ಹೋಗಬೇಕು. ನಾನು ಗ್ರೌಂಡ್ ಫ್ಲೋರಲ್ಲಿ ಲಿಫ್ಟ್ ಹೊತ್ಕೊಂಡು ಕಾಯ್ತಾ ಇದ್ದೀನಿ. ಇಲ್ಲಿ ಬರ್ತಾನೆ, ಮತ್ತೆ ಅವನ ಸ್ಟೇರ್ಸಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನು ಬಿಡಲ್ಲ. ಹತ್ತು ನಮ್ಮ ಮಗನೇ ಲೇಸಿ ಆಸ್. ಲಿಫ್ಟಲ್ಲಿ ಬರ್ತೀಯ? ಲಿಫ್ಟಲ್ಲಿ ಖತಮ್.